ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ಈಗ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ ಬಂದಾದಮೇಲೆ ನಾವು ಸಿಕ್ಕಾಪಟ್ಟೆ ಡಿಪೆಂಡ್ ಆಗ್ತಾ ಇದ್ದೀವಿ ಈ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ಗೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಬಟ್ಟೆ ಶಾಪಿಂಗಿಗಾಗಿರ್ಬೋದು, ಅಥವಾ ಊಟನ ಡೆಲಿವರಿ ಮಾಡಿಸ್ಕೊಳ್ಳೋದ್ರಲ್ಲಾಗಿರ್ಬೋದು, ಅಥವಾ ಗ್ರಾಸರಿನ ಮನೇಲೇ ಕೂತ್ಕೊಂಡು ಆರ್ಡರ್ ಮಾಡಿಬಿಡೋದ್ರಲ್ಲಾಗಿರ್ಬೋದು, ನಾವು ತುಂಬ ಅಡಿಕ್ಟಿವ್ ಆಗಿದ್ದೀವಿ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ಗೆ, ದಟ್ಟು ಈ ಡೆಲಿವರಿ ಪಾರ್ಟ್ನರ್ ಆ್ಯಪ್ಗಳಿಗೆ. ಹಾಗೆ ಎಲ್ಲದಕ್ಕೂ ಕೂಡ ಇವಾಗ ಮನೆಯಿಂದ ಹೊರಗಡೆ ಹೋಗಿ ಒಂದು ಗ್ರಾಸರಿ ತೊಗೊಳ್ಳೋಣ ಅಂದರೂ ಸಿಕ್ಕಾಪಟ್ಟೆ ಜನಕ್ಕೆ ಒಂದು ಲೇಸಿ ಆಗಿಬಿಟ್ಟಿದೆ. ಏನಾದ್ರು ಬಟ್ಟೆ ತೊಗೊಳ್ಳೋಣ ಹೊರಗಡೆ ಹೋಗಿ ಅಂತಂದ್ರೂ ಸಾಕಷ್ಟು ಜನ ಬಿಡು ಆನ್ಲೈನಲ್ಲೇ ತೊಗೊಳ್ಳೋಣ ಅಂತ ಹೇಳಿ ಎಲ್ಲ ಕೂತ್ಕೊಂಡು ಅವರ ಫೋನನ್ನು ಡೂಮ್ ಸ್ಕ್ರಾಲಿಂಗ್ ಮಾಡೋದ್ರ ಮುಖಾಂತರ ಅದರಲ್ಲೇ ಅವರು ಆರ್ಡರ್ಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಅದು ನಮ್ಗೆಲ್ರಿಗೂ ಗೊತ್ತಿರುವಂತಹ ವಿಷಯ. ನೀವು ಕೂಡ ಮಾಡಿದ್ದೀರಾ, ನಾನು ಕೂಡ ಮಾಡಿರ್ತೀನಿ. ಆ್ಯಂಡ್ ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಕೇವಲ 10 ನಿಮಿಷದಲ್ಲಿ ನಿಮಗೆ ಎಲ್ಲ ರೀತಿಯಾದಂತಹ ಆನ್ಲೈನ್ ಫುಡ್ ಆಗಿರ್ಬೋದು, ಈಗ ಬಟ್ಟೆಗಳಾಗಿರ್ಬೋದು, ಎಲೆಕ್ಟ್ರಾನಿಕ್ ಡಿವೈಸಸ್ ಆಗಿರ್ಬೋದು, 10 ನಿಮಿಷಕ್ಕೆ ನಿಮ್ಮ ಮನೆ ಬಾಗಿಲಿಗೆ ಬಂದುಬಿಡುತ್ತೆ. ಸೊ ಎಮರ್ಜೆನ್ಸಿ ಕೇಸಸಲ್ಲಿ ಆ್ಯಂಬುಲೆನ್ಸನ್ನು ಕೂಡ ನಿಮ್ಮ ಮನೆ ಬಾಗಿಲಿಗೆ ತರುವಂತಹ ಒಂದು ಪ್ರಯತ್ನವನ್ನು ಬ್ಲಿಂಕಿಟ್ ಈ ಹಿಂದೆ ಅಂದರೆ ಕಳೆದ ವರ್ಷ ಮಾಡಿತ್ತು. ಆ್ಯಂಡ್ ಈಗ 10 ನಿಮಿಷದಲ್ಲಿ ಯಾವುದೇ ಆ್ಯಂಬುಲೆನ್ಸ್ ಆದರೂ ಕೂಡ ನಿಮ್ಮನ್ನು ರೀಚ್ ಔಟ್ ಮಾಡೋದಕ್ಕೆ ಎಮರ್ಜೆನ್ಸಿ ಪರ್ಪಸಸಲ್ಲಿ ಕಷ್ಟ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಯಾರಿಗೋ ಒಬ್ಬರಿಗೆ ರೋಡ್ ಆಕ್ಸಿಡೆಂಟ್ ಆಗಿಬಿಟ್ಟಿರುತ್ತೆ, ನಾವು ಪ್ರೈವೇಟ್ ಹಾಸ್ಪಿಟಲ್ಗೆ ಕಾಲ್ ಮಾಡಿ ಆ್ಯಂಬುಲೆನ್ಸ್ ಕೇಳಿದ್ರು, ಗೌರ್ಮೆಂಟ್ ಹಾಸ್ಪಿಟಲ್ಗೆ ಕಾಲ್ ಮಾಡಿ ಆ್ಯಂಬುಲೆನ್ಸ್ ಕೇಳಿದ್ರು ಕೂಡ ಅವರು ನಾವಿರುವಂತಹ ಸ್ಥಳಕ್ಕೆ ಬರೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಟೈಮ್ ಹಿಡಿಯೋದ್ರ ಜೊತೆಗೆ ತುಂಬ ಎಕ್ಸ್ಪೆನ್ಸಿವ್ ಕೂಡ ಇರುತ್ತೆ. ಇದು ಗೌರ್ಮೆಂಟ್ ಹಾಸ್ಪಿಟಲ್ ಆದರೂ ಆಗಿರ್ಬೋದು, ಪ್ರೈವೇಟ್ ಹಾಸ್ಪಿಟಲ್ ಆದರೂ ಆಗಿರ್ಬೋದು, ಆ್ಯಂಬುಲೆನ್ಸ್ಗೆ ಒಂದು ನಿಗದಿತ ಫೀಸ್ ಅನ್ನೋದು ಇರುತ್ತೆ. ಆದರೆ ಬ್ಲಿಂಕಿಟ್ ಅವರು ಕಳೆದ ವರ್ಷದಿಂದ ಇಲ್ಲಿವರೆಗೂ 4200 ಕೇಸಸ್ಗಳನ್ನು ಅಟೆಂಡ್ ಮಾಡಿದರೆ, ಎಲ್ಲನೂ ಕೂಡ ಫ್ರೀ ಆಫ್ ಕಾಸ್ಟ್. ಅಂದರೆ ₹1 ಕೂಡ ಚಾರ್ಜ್ ಮಾಡದೆ ಯಾರಿಗೆಲ್ಲ ಎಮರ್ಜೆನ್ಸಿ ಇದೆ ಅವರಿಗೆಲ್ಲರಿಗೂ ಕೂಡ ಬ್ಲಿಂಕಿಟ್ಟು ಆ್ಯಂಬುಲೆನ್ಸನ್ನು ಫ್ರೀಯಾಗಿ ಕೇವಲ 10 ನಿಮಿಷದಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಇದಕ್ಕೆ ಏನು ಹೇಳಬೇಕು ಅಂತ ನಿಜಕ್ಕೂ ಗೊತ್ತಾಗ್ತಿಲ್ಲ. ಬಿಕಾಸ್ ನಾವು ಎಷ್ಟೋ ಬಾರಿ ಮಾನವೀಯತೆಯಿಂದ ಕೆಲವೊಬ್ಬರಿಗೆ ಸಹಾಯ ಮಾಡಿರೋದನ್ನು ನೋಡಿರ್ತೀವಿ. ಆದರೆ ಒಂದು ದೊಡ್ಡ ಬೂಮಿಂಗ್ ಇಂಡಸ್ಟ್ರಿ ಆಗಿರುವಂತಹ ಬ್ಲಿಂಕಿಟ್ ಅವರು ಯಾವುದೇ ರೀತಿಯಾದಂತಹ ದುಡ್ಡನ್ನು ಮಾಡುವಂತಹ ನಿರೀಕ್ಷೆ ಇಟ್ಕೊಳ್ಳದೆ ಜನಕ್ಕೆ 10 ನಿಮಿಷದಲ್ಲಿ ಫ್ರೀಯಾಗಿ ಆ್ಯಂಬುಲೆನ್ಸ್ಗಳನ್ನು ಪ್ರೊವೈಡ್ ಮಾಡ್ತಿದ್ದಾರಲ್ಲ, ಅದು ನಿಜಕ್ಕೂ ಗ್ರೇಟ್ ಅಂತ ಅನಿಸುತ್ತೆ. ಆ್ಯಂಡ್ ಕಳೆದ ವರ್ಷ 2025ರಲ್ಲಿ ಈ ಒಂದು ಸರ್ವೀಸಸನ್ನು ಸ್ಟಾರ್ಟ್ ಮಾಡ್ತಾರೆ. ಸರ್ವೀಸನ್ನು ಸ್ಟಾರ್ಟ್ ಮಾಡಿದಾಗೂ ಕೂಡ ಬ್ಲಿಂಕಿಟ್ ಮುಖ್ಯಸ್ಥ ಹೇಳಿದ್ದೇನಪ್ಪ ಅಂತ ಹೇಳಿದ್ರೆ, ನಮಗೆ ದುಡ್ಡನ್ನು ಮಾಡುವಂತಹ ಯಾವುದೇ ರೀತಿಯಾದಂತಹ ಹಂಬಲ ಇಲ್ಲ. ಯಾರಿಗೆಲ್ಲ ಎಮರ್ಜೆನ್ಸಿ ಪರ್ಪಸ್ ಇದೆ ಅವರಿಗೆ ನಾವು ಎಮರ್ಜೆನ್ಸಿಯಾಗಿ ಅಂದರೆ ಎಲ್ಲಿ ಆ ನಿಯರ್ ಬೈ ಲೊಕೇಶನಲ್ಲಿ ನಡೆದಿರುತ್ತಲ್ಲ ಅವರಿಗೆ ಈ ಒಂದು ಫೆಸಿಲಿಟಿ ಸಿಗಲಿ ಅಂತ ಮಾಡ್ತಿದ್ದೀವಿ, ದುಡ್ಡನ್ನು ಮಾಡುವಂತಹ ಉದ್ದೇಶ ಅಲ್ಲ ಅಂತ ಕೂಡ ಹೇಳಿರ್ತಾರೆ. ಆ್ಯಂಡ್ ಕಳೆದ 1 ವರ್ಷದಲ್ಲೇ 4200ಕ್ಕೂ ಅಧಿಕ ಕೇಸಸ್ಗಳು ಅಂದರೆ ನಿಜಕ್ಕೂ ಅದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಆ್ಯಂಡ್ ಬರೀ ನಾರ್ಮಲ್ ಆ್ಯಂಬುಲೆನ್ಸ್ ಅಲ್ಲ, ಅಂದರೆ ಆ್ಯಂಬುಲೆನ್ಸ್ ನಿಮ್ಮನ್ನ ಕರ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಬಿಟ್ಬಿಡುತ್ತೆ ಅಲ್ಲ. ಈ ಆ್ಯಂಬುಲೆನ್ಸ್ನಲ್ಲಿ ಸ್ಟ್ರೆಚರ್ ಇರುತ್ತೆ, ಮೆಡಿಕೇಷನ್ಸ್ನ ನಿಮಗೆ ಮಾಡಿಕೊಡ್ತಾರೆ. ಆ್ಯಂಡ್ ಆಲ್ಸೋ ನಿಮಗೆ ಇಲ್ಲಿ ಬೇಸಿಕ್ಕಾಗಿ ಏನೆಲ್ಲ ಈಗ ಒಂದು ಮನುಷ್ಯನಿಗೆ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಅಥವಾ ಆಕ್ಸಿಡೆಂಟ್ ಆಗಿರ್ಬೋದು, ಏನೆಲ್ಲ ಬೇಸಿಕ್ ಟ್ರೀಟ್ಮೆಂಟ್ ಬೇಕಲ್ಲ, ಆ ಬೇಸಿಕ್ ಟ್ರೀಟ್ಮೆಂಟನ್ನು ನೀಡ್ತಾರೆ. ಇದರ ಜೊತೆಯಲ್ಲಿ ಅಲ್ಲಿ ನಿಯರ್ ಬೈ ಹಾಸ್ಪಿಟಲ್ಸಿಗೆ ಆ್ಯಂಬುಲೆನ್ಸ್ ಕರ್ಕೊಂಡೋಗಿ ಅಲ್ಲಿನ ಡಾಕ್ಟರ್ಸ್ಗೆ ಅವ್ರು ಏನೆಲ್ಲ ಟ್ರೀಟ್ಮೆಂಟ್ ಮಾಡಿದ್ರು ಅನ್ನೋದನ್ನು ಕೂಡ ಅಪ್ಡೇಟ್ ಮಾಡ್ತಾರಂತೆ. ಸೊ ದಟ್ ಡಾಕ್ಟರ್ಸ್ಗೆ ಫಸ್ಟ್ ಏಡ್ ಆಗಿದೆಯಾ, ಏನು ಟ್ರೀಟ್ಮೆಂಟ್ ಆಗಿದೆ ಅನ್ನೋದು ಟ್ರ್ಯಾಕ್ ಇರಲಿ ಅನ್ನೋ ಒಂದು ಕಾರಣಕ್ಕೆ. ಇದರ ಜೊತೆಗೆ ಎಲ್ಲಿ ಬ್ಲಿಂಕಿಟ್ ಆ್ಯಂಬುಲೆನ್ಸ್ ಸರ್ವೀಸಸ್ ಅವೈಲಬಲ್ ಇದೆ ಅಂತ ಹೇಳಿದ್ರೆ ಗುರುಗ್ರಾಮಲ್ಲಿದೆ, ಹಾಗೆ ಡೆಲ್ಲಿಯ ಕೆಲವೊಂದು ಪ್ರದೇಶಗಳಲ್ಲಿ ಈ ಒಂದು ಬ್ಲಿಂಕಿಟ್ ಆ್ಯಂಬುಲೆನ್ಸ್ ಸರ್ವೀಸ್ ಸೌಲಭ್ಯ ಇದೆ. ಈಗ ನಮ್ಮ ಬೆಂಗಳೂರಿಗೂ ಕೂಡ ಬರೋದಕ್ಕೆ ಎಲ್ಲ ರೀತಿಯಾದಂತಹ ಪೂರ್ವ ಸಿದ್ಧತೆಗಳನ್ನು ಬ್ಲಿಂಕಿಟ್ ಅವರು ಮಾಡ್ತಾ ಇದ್ದಾರೆ. ಸೊ ನಮ್ಮ ಬೆಂಗಳೂರಿನಲ್ಲೂ ಕೂಡ ಆಕ್ಸಿಡೆಂಟ್ಗಳು ಸ್ವಲ್ಪ ಸಾಮಾನ್ಯವಾಗಿ ಜಾಸ್ತಿ ಆಗ್ತಾ ಇರುತ್ತೆ. ಆ್ಯಂಡ್ ಬೆಂಗಳೂರಿನಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಕೂಡ ತುಂಬಾ ಜಾಸ್ತಿ ಇದೆ. ಬ್ಲಿಂಕಿಟ್ ಆ್ಯಂಬುಲೆನ್ಸ್ ಸರ್ವೀಸಸ್ ನಮ್ಮ ಬೆಂಗಳೂರಿಗೆ ಬಂದರೆ ನಿಜಕ್ಕೂ ಹೆಲ್ಪ್ ಆಗುತ್ತೆ ಸಾಕಷ್ಟು ಜನ ಎಮರ್ಜೆನ್ಸಿಯಲ್ಲಿರುವಂತಹ ಪರ್ಸನ್ಗಳಿಗೆ ಅಂತ ಹೇಳ್ತಾ, ಇದರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.